ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ನೋಡಿ ಸ್ನೇಹಿತರೆ, ಗೃಹಲಕ್ಷ್ಮಿಯ 31ನೇ ಕಂತಿನ ಹಣ ಟ್ರೇಲರ್ಗೋಸ್ಕರ ಬಿಡುಗಡೆ ಮಾಡಿದರು. ಟ್ರೇಲರ್ ಅಂದರೆ ಏನಪ್ಪ ಅಂತ ಕನ್ಫ್ಯೂಷನ್ ಆಗಕ್ಕೆ ಹೋಗಬೇಡಿ. ಅಂದರೆ ಅಧಿಕೃತವಾಗಿ ಬಿಡುಗಡೆ ಮಾಡೋಕ್ಕಿಂತ ಮುಂಚೆ ಕೆಲವು ಮಹಿಳೆಯರಿಗೆ ಅಂದರೆ 1% 2% ಮಹಿಳೆಯರ ಖಾತೆಗಳಿಗೆ 2,000 ರೂಪಾಯಿ ಜಮೆ ಮಾಡಿದರು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಅದಾದ ನಂತರ ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಶುರುವಾಗಿತ್ತು, ಈಗ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ನೋಡಿ ಸ್ನೇಹಿತರೆ. ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗಬೇಡಿ. ಮಾಜಿ CM ಸಿದ್ದರಾಮಯ್ಯ ಸಾಹೇಬರು ಬಿಡುಗಡೆ ಮಾಡಿದ್ರು ಅಂತ ಮಾಹಿತಿ ಇದೆ ಸ್ನೇಹಿತರೆ, ಆದರೆ ಖಚಿತವಾಗಿಲ್ಲ. ಕನ್ಫ್ಯೂಷನ್ ಮಾತ್ರ ಮಾಡ್ಕೊಳಕ್ಕೆ ಹೋಗಬೇಡಿ. ನೋಡಿ ಸ್ನೇಹಿತರೆ, ಅದಾದ ನಂತರ CM ಚೇಂಜ್ ಆದರು. ಈಗ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ DK ಶಿವಕುಮಾರ್ ಅವರು ಇವಾಗ CM ಆಗಿದ್ದಾರೆ. ನೋಡಿ, ಅವರು ಬಂದ ಮೇಲೆ ಗೃಹಲಕ್ಷ್ಮಿಯ 30ನೇ ಕಂತಿನ ಹಣ 2ನೇ ಹಂತದಲ್ಲಿ ಬಿಡುಗಡೆ ಶುರುವಾಗಿತ್ತು ಸ್ನೇಹಿತರೆ. ಈಗ ಕೂಡ ಅಲ್ಲೊಂದು ಜಿಲ್ಲೆಗೆ ಇಲ್ಲೊಂದು ಜಿಲ್ಲೆಗೆ 2,000 ರೂಪಾಯಿ ಬರ್ತಾ ಇದೆ. ನೋಡಿ, ಅದನ್ನೇ 31ನೇ ಕಂತಿನ ಹಣ ನಮ್ಮ ಖಾತೆಗೆ ಬಂದಿದೆ ಅಂತ ಕೆಲವರು ಕನ್ಫ್ಯೂಷನ್ ಮಾಡ್ಕೊಂಡಿದ್ದಾರೆ. ಖಂಡಿತವಾಗ್ಲೂ ಅದು ಕನ್ಫ್ಯೂಷನ್ ಆಗಿದೆಯಾ, ಅಥವಾ 31ನೇ ಕಂತಿನ ಹಣ ಅಧಿಕೃತವಾಗಿ ಬಿಡುಗಡೆನೇ ಆಗಿದೆಯಾ, ಅದನ್ನು ಕೂಡ ನಾವು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ ಸ್ನೇಹಿತರೆ. ದಯವಿಟ್ಟು ಹೊಸದಾಗಿ ತುಂಬ ಜನ ಚಾನಲ್ ನೋಡ್ತಾ ಇದ್ದೀರಾ, ಆದರೆ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೃಹಲಕ್ಷ್ಮಿಯ ಇನ್ನಷ್ಟು ಖಚಿತ ಮಾಹಿತಿಗಳು ನಾವು ನಿಮಗೆ ತಿಳಿಸ್ಕೊಡ್ತೀವಿ. ನೋಡಿ ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ಮಾಹಿತಿ ಕೊರತೆ ಇದ್ದರೆ, ಅಂದರೆ ನಮಗೆ ಮಾಹಿತಿ ಬಂದಿಲ್ಲ ಅಂದರೆ ನಾವು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡಲ್ಲ ಸ್ನೇಹಿತರೆ. ನೀವು ಬೇಕಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಸರ್ಚ್ ಮಾಡಿ ನೋಡಿ ಸ್ನೇಹಿತರೆ. ಖಂಡಿತವಾಗ್ಲೂ ನಾವು ಮಾತ್ರ ಕರೆಕ್ಟಾಗಿರೋ ಮಾಹಿತಿ ಕೊಟ್ಟಿರ್ತೀವಿ ಸ್ನೇಹಿತರೆ. ಬೇರೆಯವ್ರ ಬಗ್ಗೆ ನಮಗೆ ಬೇಡ. ಕೆಲವರು ಫೇಕ್ ನ್ಯೂಸ್ ಕೊಡೋದನ್ನೇ ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದಾರೆ. ಅದು ಲಕ್ಷ ಸಬ್ಸ್ಕ್ರೈಬರ್ಸ್ ಇರೋ ಚಾನಲ್ಗಳು. ಅವ್ರ ಬಗ್ಗೆ ನಾವು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗಲ್ಲ. ಬನ್ನಿ ಸ್ನೇಹಿತರೆ, ಈಗ ಗೃಹಲಕ್ಷ್ಮಿಯ ಪ್ರೆಸೆಂಟು ಏನು ನಡೀತಾ ಇದೆ ನಾವು ನಿಮಗೆ ಅದನ್ನು ತಿಳಿಸ್ಕೊಡ್ತಾ ಇದ್ದೀವಿ. ನೋಡಿ ಸ್ನೇಹಿತರೆ, ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ನಮಗೆ ಕಮೆಂಟ್ ಮಾಡಿ ಕೇಳ್ತಾ ಇದ್ರು, ಸರ್ ಹೊಸ ಅರ್ಜಿ ಶುರುವಾಗಿದೆಯಂತೆ, ನೀವು ಯಾಕೆ ಅದ್ರ ಬಗ್ಗೆ ನಮಗೆ ತಿಳಿಸ್ಕೊಟ್ಟಿಲ್ಲ ಅಂತ. ನಾವು ನೋಡಿ ಅವ್ರಿಗೆ ಇವಾಗ ನಾವು ತಿಳಿಸ್ಕೊಡ್ತಾ ಇದ್ದೀವಿ. ಅವ್ರ ಜೊತೆ ನಿಮಗೂ ಕೂಡ ಹೇಳ್ತಾ ಇದ್ದೀವಿ. ಖಂಡಿತವಾಗ್ಲೂ ಹೊಸ ಅರ್ಜಿ ಈ ಕ್ಷಣದವರೆಗೂ ಬಿಡುಗಡೆ ಆಗಿಲ್ಲ. ನೀವು ಯಾವುದೇ ಸೈಬರ್ ಸೆಂಟರ್ಗೂ ಹೋಗೋ ಅವಶ್ಯಕತೆ ಇಲ್ಲ. ಖಂಡಿತವಾಗ್ಲೂ ಇನ್ನೂ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಹೊಸ ಅರ್ಜಿ ತಿಳಿಸ್ಕೊಟ್ಟಿಲ್ಲ. ಮತ್ತು ಅವ್ರು ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ ನೋಡಿ, ಸ್ಯಾಟಲೈಟ್ ಮಾಧ್ಯಮಗಳು, ನಾವು ಚಾನಲ್ ಹೆಸರುಗಳನ್ನ ಹೇಳೋಕ್ಕಾಗಲ್ಲ, ಅವರು ತೋರಿಸ್ತಾ ಇದ್ದಾರೆ ಇನ್ನು 1 ದಿವಸ ಇನ್ನು 2 ದಿವಸದಲ್ಲೇ ಹೊಸ ಅರ್ಜಿ ಬರುತ್ತೆ ಅಂತ. ನೋಡಿ, ಅವರು 1 ವಾರದಿಂದ ಕೂಡ ತೋರಿಸ್ತಾನೆ ಇದ್ದಾರೆ. ಹೊಸ ಅರ್ಜಿ ಬಿಡುಗಡೆ ಆದರೆ ಖಂಡಿತವಾಗ್ಲೂ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಎಲ್ಲಿ ಅಪ್ಲಿಕೇಶನ್ ಸಿಗುತ್ತೆ, ನೀವು ಎಲ್ಲಿ ಹೋಗಿ 2,000 ರೂಪಾಯಿನ, ಅಂದರೆ ಗೃಹಲಕ್ಷ್ಮಿಯವ್ರಿಗೆ 2,000 ರೂಪಾಯಿ ಬರುತ್ತಲ್ವ, ಅದನ್ನ ಹೆಂಗೆ ತಗೊಳ್ಳೋದು, ಏನೇನು ಕೊಡಬೇಕು, ಅದಕ್ಕೆ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ನೋಡಿ, ಅದಕ್ಕಿಂತ ಮುಂಚೆ ಬಂದಿರೋ ಮಾಹಿತಿ ಪ್ರಕಾರ ಈ ಡಾಕ್ಯುಮೆಂಟ್ಸ್ಗಳನ್ನ ನೀವು ರೆಡಿ ಮಾಡಿ ಇಟ್ಕೊಳ್ಳಿ. ಖಂಡಿತವಾಗ್ಲೂ ನಿಮಗೆ ಉಪಯೋಗಕ್ಕೆ ಬಂದೇ ಬರುತ್ತೆ ಸ್ನೇಹಿತರೆ. ನೋಡಿ, ಕರ್ನಾಟಕದ ಬ್ಯಾಂಕ್ ಆಗಿರ್ಬೇಕು ನಿಮಗೆ. ಹೆಚ್ಚಿಗೆ ಆದರೆ ಯಾವುದಾದ್ರು ಸೇವಿಂಗ್ ಅಕೌಂಟ್ ಮಾಡಿಸ್ಕೊಳ್ಳಿ. ನಿಮ್ಮ ಹತ್ರ ಏನಾದರೂ ಹೊರ್ಗಡೆ ಇರೋ ಬ್ಯಾಂಕ್ ಅಕೌಂಟ್ ಇದ್ದರೆ, ಕರ್ನಾಟಕ ಬಿಟ್ಟು ಬೇರೆ ಕಡೆ ಅಂದರೆ ಬೇರೆ ರಾಜ್ಯಗಳದ್ದಿದ್ದರೆ ಖಂಡಿತ ಅದಕ್ಕೆ ನಿಮಗೆ ಇನ್ನು ಮುಂದೆ ಗೃಹಲಕ್ಷ್ಮಿ 2,000 ರೂಪಾಯಿ ಬರಲ್ಲ. ಎರಡನೇದು ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸ್ಕೊಳ್ಳಿ. ನೋಡಿ, ಅದಕ್ಕೆ OTP ಬರುತ್ತೆ. ಅದೇ ಫೋನ್ ನಂಬರ್ ನೀವು ಇಟ್ಕೋಬೇಕು. ನೋಡಿ, ಇದು ಬಹಳ ಮುಖ್ಯ. ಮೂರನೇದು ಏನಪ್ಪ ಅಂತೀರಾ, ವೋಟರ್ ID. ನಿಮ್ಗೆ ಈಗಾಗಲೇ ಗೊತ್ತಿದೆ, ವೋಟರ್ ID ಮನೆಯ ಒಡತಿಗೆ ಇದ್ದರೆ ಮಾತ್ರ 2,000 ರೂಪಾಯಿ ಸಿಗುತ್ತೆ, ಇಲ್ಲ ಅಂದರೆ ಸಿಗಲ್ಲ. BPL ರೇಷನ್ ಕಾರ್ಡು, ಖಂಡಿತವಾಗ್ಲೂ BPL ರೇಷನ್ ಕಾರ್ಡ್ ಕೂಡ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಅದರಲ್ಲಿ ಯಾರು ಮನೆಯ ಒಡತಿ ಇದ್ದಾರಲ್ಲ ಅವ್ರ ಹೆಸರು ಇರಬೇಕು. ಒಂದು ವೇಳೆ ಗಂಡನ ಹೆಸರು ಇದೆಯಾ, ಖಂಡಿತವಾಗ್ಲೂ ನೋಡಿ ಈಗ BPL ಕಾರ್ಡ್ನ ತಿದ್ಕೋಬೋದು. ನೋಡಿ ಸ್ನೇಹಿತರೆ, ಈಗ ಸರ್ಕಾರ BPL ಕಾರ್ಡ್ನ ತಿದ್ಕೋಬೋದು ಅಂತ ಹೇಳಿದೆ. ಅಂದರೆ ಅಪ್ಲಿಕೇಶನ್ ಓಪನ್ ಆಗಿದೆ. ನೆನ್ಪಿಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಹೊಸ BPL ಕಾರ್ಡ್ನ ಸದ್ಯಕ್ಕೆ ಕೊಡ್ತಾ ಇಲ್ಲ. ನೀವೇನಾದರೂ ಹೆಸರು ಚೇಂಜ್ ಮಾಡ್ಕೋಬೇಕಾ, ಖಂಡಿತ ಮಾಡ್ಕೋಬೋದು. ವಿಳಾಸ ಚೇಂಜ್ ಮಾಡಬೇಕಾ, ಖಂಡಿತ ಮಾಡ್ಬೋದು. ಫೋನ್ ನಂಬರ್ ಚೇಂಜ್ ಮಾಡಬೇಕಾ, ನೋಡಿ ಖಂಡಿತವಾಗ್ಲೂ ಫೋನ್ ನಂಬರ್ ಚೇಂಜ್ ಆಗಲ್ಲ. ನೀವು ಆಧಾರ್ ಕಾರ್ಡ್ಗೆ ಯಾವ ನಂಬರ್ ಕೊಟ್ಟಿರ್ತೀರೋ ಅದೇ ಫೋನ್ ನಂಬರೇ ನಿಮ್ಮ BPL ಕಾರ್ಡಲ್ಲಿ ಇರುತ್ತೆ ಸ್ನೇಹಿತರೆ. ಅದಕ್ಕೆ OTP ಬರುತ್ತೆ. ನೋಡಿ ಸ್ನೇಹಿತರೆ, ನಿಮ್ಗೇನಾದರೂ ಮಕ್ಕಳಾಗಿದೆಯಾ, ಖಂಡಿತವಾಗ್ಲೂ ಆ ಮಕ್ಕಳ ಹೆಸರು ಕೂಡ ನೀವು ಇವಾಗ ನಿಮ್ಮ ರೇಷನ್ ಕಾರ್ಡಲ್ಲಿ ಅಂದರೆ BPL ಕಾರ್ಡಲ್ಲಿ ಸೇರಿಸ್ಕೋಬೋದು ಸ್ನೇಹಿತರೆ. ಇನ್ನು ಮನೆಯ ಒಡತಿಯ ಯಜಮಾನ, ನೋಡಿ ಅವ್ರದ್ದು ಕೂಡ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇರಬೇಕು. ಆ ನಂಬರಿಗೆ ಕೂಡ OTP ಹೋಗುತ್ತೆ ಸ್ನೇಹಿತರೆ. ನೋಡಿ, ಇವಿಷ್ಟು ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿ ಇಟ್ಕೊಂಡಿರ್ರಿ. ಖಂಡಿತವಾಗ್ಲೂ ಇದಿಷ್ಟು ಕೇಳ್ತಾರೆ. ಇನ್ನು ಮುಂದೆ ಏನಾದರೂ ಕೇಳಿದ್ರೆ ಅದನ್ನು ಕೂಡ ನಾವು ತಿಳಿಸ್ಕೊಡ್ತೀವಿ. ನೆನಪಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ. ನಾನಿವಾಗ ಏನೆಲ್ಲ ಡಾಕ್ಯುಮೆಂಟ್ಸ್ ಹೇಳಿದ್ದೀನೋ ಅವೆಲ್ಲ ಇಟ್ಕೊಳ್ಳಿ. ಅದಾದಮೇಲೆ ಲಾಸ್ಟಲ್ಲಿ ನೀವು ಒಂದು ಕನ್ಫರ್ಮ್ ಮಾಡಬೇಕಾಗುತ್ತೆ. ಏನಂದರೆ ನೋಡಿ, ನಾವು GST ಕಟ್ತಾ ಇಲ್ಲ,
IT ಕೂಡ ಕಟ್ತಾ ಇಲ್ಲ. ನಾವು ಕೊಟ್ಟಿರೋ ಸಂಪೂರ್ಣ ಮಾಹಿತಿ ಕೂಡ ನಿಜವಾಗಿದೆ, ಇದಕ್ಕೆ ನಾವು ಬದ್ಧವಾಗಿರ್ತೀವಿ ಅಂತ ನೀವು ಲಾಸ್ಟಲ್ಲಿ ಸೈನ್ ಮಾಡಬೇಕಾಗುತ್ತೆ ಅಥವಾ ಹೇಳಬೇಕಾಗುತ್ತೆ ಅವ್ರಿಗೆ. ಸ್ನೇಹಿತರೆ, ಒಂದು ನೆನಪಲ್ಲಿ ಇಟ್ಕೊಳ್ಳಿ, ನಿಮ್ಮ ಆಧಾರ್ ಕಾರ್ಡು ಡೂಪ್ಲಿಕೇಟ್ ಇರಬಾರ್ದು, ವೋಟರ್ ID ಕೂಡ ಡೂಪ್ಲಿಕೇಟ್ ಇರಬಾರ್ದು, BPL ಕಾರ್ಡ್ ಕೂಡ ಡೂಪ್ಲಿಕೇಟ್ ಇರಬಾರ್ದು. ನೋಡಿ ಸ್ನೇಹಿತರೆ, ಇದರಲ್ಲಿ ಯಾವುದಾದ್ರೂ ಒಂದು ಕೂಡ ಡೂಪ್ಲಿಕೇಟ್ ಇದ್ದರೆ ಸರ್ಕಾರ ಹೇಳಿದೆ ಜೈಲಿಗೆ ಹಾಕ್ತೀವಿ ಅಂತ, ಅಂದರೆ ಶಿಕ್ಷೆ ಆಗುತ್ತೆ ಅಂತ ಹೇಳಿದ್ದಾರೆ. ಖಂಡಿತವಾಗ್ಲೂ ಒಂದು ನೆನಪಲ್ಲಿ ಇಟ್ಕೊಳ್ಳಿ, ಯಾರು ಕೂಡ BPL ಆಗಲಿ ಅಥವಾ APL ಕಾರ್ಡೇ ಆಗಲಿ, ನೋಡಿ ವೋಟರ್ ID ಆದರೂ ಸರಿ, ಆಧಾರ್ ಕಾರ್ಡ್ ಆದರೂ ಸರಿ, ಏನಕ್ಕೋಸ್ಕರ ಡೂಪ್ಲಿಕೇಟ್ ಮಾಡಿಸ್ಕೊಳ್ಳೋಕ್ಕೆ ಸಾಧ್ಯ? ಒಂದು ವೇಳೆ ಡೂಪ್ಲಿಕೇಟ್ ಮಾಡ್ಕೊಂಡಿದ್ರೂ ಕೂಡ OTP ಬರಲ್ಲ, ತಕ್ಷಣ ಅವ್ರನ್ನ ಬಂಧಿಸ್ತಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಮಾಜಿ CM ಸಿದ್ದರಾಮಯ್ಯ ಸಾಹೇಬರು ಇದ್ದಾಗ ಸತತ 3 ವರ್ಷಗಳು ಗೃಹಲಕ್ಷ್ಮಿಯರಿಗೆ 30 ಕಂತಿನ ಹಣ 60,000 ರೂಪಾಯಿ ಕೊಟ್ಟರು. ಯಾವ ಥರ ಕೊಡ್ತಾಯಿದ್ರು ಅಂದರೆ, ನೋಡಿ 2023 ಆಗಸ್ಟಲ್ಲಿ ಶುರುವಾಗಿರೋ ಗೃಹಲಕ್ಷ್ಮಿ ಸತತ 7 ತಿಂಗಳು ಯಾವುದೇ ರೀತಿ ತೊಂದರೆ ಇಲ್ದಂಗೆ ಗೃಹಲಕ್ಷ್ಮಿಯರಿಗೆ 2,000 ರೂಪಾಯಿ ಸರ್ಕಾರ ಕೊಡ್ತಾಯಿತ್ತು. ಅದಾದಮೇಲೆ ಏನಾಯಿತು ನೋಡಿ, ಹಬ್ಬಗಳು ಬಂದಾಗ ಬಿಡುಗಡೆ ಆಗೋದು, ಅದಾದಮೇಲೆ ಖಂಡಿತ ಬೈ ಎಲೆಕ್ಷನ್ ಬಂದಾಗ ಬಿಡುಗಡೆ ಮಾಡ್ತಾಯಿದ್ರು, 1 ಕಂತು ಅಥವಾ 2 ಕಂತು. ನೋಡಿ ಸ್ನೇಹಿತರೆ, ಇದನ್ನು ನಾವು ಹೇಳ್ತಾ ಇಲ್ಲ, ಸಾರ್ವಜನಿಕರು ಹಾಗೂ ಗೃಹಲಕ್ಷ್ಮಿಯರೇ ಹೇಳಿಕೆ ನೀಡ್ತಾ ಇರೋದು. ನೋಡಿ ಸ್ನೇಹಿತರೆ, ಅದು ಎಲ್ರಿಗೂ ಗೊತ್ತಿರೋ ವಿಷಯನೇ, ಆದರೂ ಒಂದು ಸಾರಿ ನಾವು ನಿಮಗೆ ಜ್ಞಾಪಿಸಿದ್ದೀವಿ ಅಷ್ಟೇ. ನೋಡಿ, ಈಗ CM ಚೇಂಜ್ ಆಗಿದ್ದಾರೆ. ಈಗ ಮಹಿಳಾ ಮತ್ತು ಮಕ್ಕಳ ಕುಟುಂಬ ಕಲ್ಯಾಣ ಇಲಾಖೆಗೆ ಯಾವುದೇ ರೀತಿ ಸಚಿವರಿಲ್ಲ. ನೀವು ಯಾಕೆ ಸತತ 5 ಕಂತಿನ ಹಣ ಕೊಡಬೇಕು ಅಂದರೆ 10,000 ರೂಪಾಯಿ? ಈ ಜೂನ್ ತಿಂಗಳು ಕೂಡ ಕಳೀತಾ ಇದೆ, ಇನ್ನೇನು ಜುಲೈ ಸ್ಟಾರ್ಟ್ ಆಗುತ್ತೆ, ಆದರೂ ಕೂಡ ಪರಿಷ್ಕರಣೆ ನಡೆಸ್ತಾನೇ ಇದ್ದೀರಾ. ಖಂಡಿತವಾಗ್ಲೂ IT ಕಟ್ಟಿರೋರು, GST ಕಟ್ಟಿರೋರನ್ನ ಹೊರಗಡೆ ಹಾಕಿದ್ದೀರಾ. ಈ ಯಾರು ತೀರೋಗಿದ್ದಾರೆ ಆ ಡಾಕ್ಯುಮೆಂಟ್ಸ್ ಕೂಡ ನಿಮ್ಮ ಹತ್ರ ಸರ್ಕಾರದಲ್ಲಿ ಇರುತ್ತೆ, ಅವ್ರನ್ನ ಕೂಡ ಹೊರಗಡೆ ಹಾಕಿದ್ದೀರಾ. ಒಂದಷ್ಟು ದುಡ್ಡು ಅವ್ರ ಮನೆಯವ್ರ ಕಡೆಯಿಂದ ನಾವು ತೊಗೊಂಡಿದ್ದೀವಿ, ತಿಂಗಳು 2,000 ರೂಪಾಯಿ ಈಸ್ಕೊತಾ ಇದ್ರು, ತೀರೋಗಿದ್ರು ಕೂಡ ಅಂತ ಹೇಳಿಕೆ ನೀಡಿದ್ದೀರಾ. ಆಯಿತು, ಈಗ ಪರಿಷ್ಕರಣೆ ನಡೆಸಿ ಆದಮೇಲೆ ಯಾಕೆ ಇನ್ನೂ 1 ಅಥವಾ 2 ಕಂತಿನ ಹಣ ಸರ್ಕಾರ ಬಿಡುಗಡೆ ಮಾಡ್ತಾ ಇಲ್ಲ? ಅಕೌಂಟು ಹೋಲ್ಡರ್ಸೇ ಇಲ್ಲ. ನೋಡಿ, ಅವ್ರಿಗೆ ಕೂಡ ನೀವು 2,000 ರೂಪಾಯಿನ ಬಿಡುಗಡೆ ಮಾಡಿದ್ದೀರಾ, ನಮಗೆ ಯಾಕೆ ಬಿಡುಗಡೆ ಮಾಡ್ತಾ ಇಲ್ಲ? ಒಂದು ಕೆಲಸ ಮಾಡಿ, 2 ಕಂತಿನ ಹಣ 4,000 ರೂಪಾಯಿನ ಬಿಡುಗಡೆ ಮಾಡಿಬಿಟ್ಟು ಅದಾದಮೇಲೆ ನೀವು ಪರಿಷ್ಕರಣೆ ನಡೆಸಿ ಅಂತ ಗೃಹಲಕ್ಷ್ಮಿಯವರು ಹೇಳಿಕೆ ನೀಡ್ತಾ ಇದ್ದಾರೆ ಸ್ನೇಹಿತರೆ. ಸರ್ಕಾರ ಅದ್ರ ಬಗ್ಗೆ ಯಾವುದೇ ರೀತಿ ಕಿವಿ ಕೊಡ್ತಾ ಇಲ್ಲ ಸ್ನೇಹಿತರೆ. ಅಂದರೆ ಕೇಳಿಸ್ಕೊಂಡ್ರು ಮೌನವಾಗಿ ಜಾಣವಾಗಿ ಸುಮ್ಮನೆ ಇದೆ. ನಾವು ಹೇಳ್ತಾ ಇಲ್ಲ, ಇದನ್ನು ಕೂಡ ಗೃಹಲಕ್ಷ್ಮಿಯರೇ ಹೇಳ್ತಾ ಇರೋದು. ನೋಡಿ ಸ್ನೇಹಿತರೆ, ಸರ್ಕಾರ ಗೆಲ್ಲಕ್ಕಿಂತ ಮುಂಚೆ ಹೇಳಿತ್ತು ಪ್ರತಿ ಗೃಹಲಕ್ಷ್ಮಿಯರಿಗೆ ಅಂದರೆ ಪ್ರತಿ ಮಹಿಳೆಯರಿಗೂ ಕೂಡ 2,000 ರೂಪಾಯಿ ಕೊಡ್ತೀವಿ ಅಂತ. ಪ್ರತಿ ಮಹಿಳೆಯರಿಗೆ ಬಿಡಿ, ಮನೆಯ ಗೃಹಲಕ್ಷ್ಮಿಯರಿಗೇನೆ ಅಂದರೆ ಮನೆ ಯಾರು ಗೃಹಲಕ್ಷ್ಮಿ ಇರ್ತಾರೆ, ಇರ್ತಾರಲ್ಲ, ಅವರು ಕೂಡ 2,000 ರೂಪಾಯಿ ಸರ್ಕಾರ ಕೊಡ್ತಾ ಇಲ್ಲ. ಇನ್ನು ಮುಂದೆ ಮನೆಯ ಒಡತಿಗೆ 2,000 ರೂಪಾಯಿ ಕೊಡ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ ಸ್ನೇಹಿತರೆ. ಕೆಲವರು ಕೇಳ್ತಾ ಇದ್ದಾರೆ, ಗೃಹಲಕ್ಷ್ಮಿ ಹಣ ಕೊಡೋದನ್ನ ಸರ್ಕಾರ ನಿಲ್ಲಿಸ್ಬಿಟ್ಟಿದೆ. ಖಂಡಿತವಾಗ್ಲೂ ಗೃಹಲಕ್ಷ್ಮಿಯ ಹಣನ ಸರ್ಕಾರ ನಿಲ್ಲಿಸಿದೆ ಅಂತ, ಅದು ಕೂಡ ಒಂದು ರೀತಿ ನಿಜ ಇದೆ. ಯೋಜನೆ ಅಂತೂ ಬಂದಾಗಿಲ್ಲ, ಆದರೆ ಪರಿಷ್ಕರಣೆ ನಡೀತಾ ಇದೆ. ನೀವು ಮನೆಯ ಒಡತಿ ಆಗಿದ್ದರೆ ನಿಮ್ಮ ಹತ್ರ ಆಧಾರ್ ಕಾರ್ಡು, ಅದಕ್ಕಿಂತ ಮುಂಚೆ ವೋಟರ್ ID ಮತ್ತು ನೀವು ಮನೆ ಒಡತಿ ಅನ್ನೋದಕ್ಕೆ BPL ಕಾರ್ಡ್ ಕೂಡ ಇರಬೇಕು. ಇಲ್ಲ ಅಂದರೆ ಖಂಡಿತವಾಗ್ಲೂ 2,000 ರೂಪಾಯಿ ಸರ್ಕಾರದಿಂದ ಬರಲ್ಲ ಸ್ನೇಹಿತರೆ, ನೆನಪಲ್ಲಿ ಇಟ್ಕೊಳ್ಳಿ. ಕೆಲವ್ರು ಕೇಳ್ತಾ ಇದ್ದೀರಾ, ಸರ್ ಪಿಂಚಣಿ ನಮಗೆ ಬಂದಿಲ್ಲ ಅಂತ. ಪರಿಷ್ಕರಣೆ ನಡೀತಾ ಇದೆ, ಒಂದು ಸರಿ ಹೋಗಿ ಚೆಕ್ ಮಾಡಿಸಿ ನೋಡಿ ನಿಮ್ಮ ಪಿಂಚಣಿಯ ಸ್ಟೇಟಸನ್ನು. ಇನ್ನು ಗೃಹಜ್ಯೋತಿ ನೋಡಿ, ಜುಲೈ ತಿಂಗಳಿಂದ ಗೃಹಜ್ಯೋತಿಯಲ್ಲಿ ಬಿಲ್ಲು ಬರುವ ಸಾಧ್ಯತೆ ಇದೆ. ಖಂಡಿತವಾಗ್ಲೂ ಬರಲ್ಲ ಅಂದ್ಕೊಂಡಿದ್ದೀವಿ, ಪರಿಷ್ಕರಣೆ ನಡೆಸ್ತಾ ಇರೋದ್ರಿಂದ ಬಿಲ್ ಬರುವ ಸಾಧ್ಯತೆ ಇದೆ. ನಿಜವಾಗ್ಲೂ ಅಧಿಕೃತವಾಗಿ ಮಾಹಿತಿ ಇಲ್ಲ ಸ್ನೇಹಿತರೆ. ಇನ್ನೂ ಕೆಲವ್ರು ಕೇಳ್ತಾ ಇದ್ದೀರಾ, ಸರ್ ಗೃಹಲಕ್ಷ್ಮಿ ಸಂಘ ಓಪನ್ ಆಗಿದೆಯಾ, 1 ಲಕ್ಷ ಕೊಡ್ತಾ ಇದ್ದಾರಾ ಅಂತ. ದಯವಿಟ್ಟು ಯಾವುದೇ ರೀತಿ ಫೇಕ್ ನ್ಯೂಸ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಸದ್ಯಕ್ಕೆ ಸರ್ಕಾರ ಗೃಹಲಕ್ಷ್ಮಿಯರಿಗೆ 2,000 ರೂಪಾಯಿನೇ ಕೊಡ್ತಾ ಇಲ್ಲ. ಮೊದಲು ಪರಿಷ್ಕರಣೆ ಮುಗಿದು 2,000 ರೂಪಾಯಿ ಕೊಡಲಿ ಸ್ನೇಹಿತರೆ. ಗೃಹಲಕ್ಷ್ಮಿ ಸಂಘದ ಬಗ್ಗೆ ನಾವು ಆಮೇಲೆ ಮಾತಾಡೋಣ, ಇನ್ನೂ ಸ್ಟಾರ್ಟ್ ಆಗಿಲ್ಲ ಸ್ನೇಹಿತರೆ. ನೋಡಿ, ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ 31, 32ನೇ ಕಂತಿನ ಹಣ ನಿನ್ನೆ ಸಂಜೆಯಿಂದಲೇ 4,000 ರೂಪಾಯಿ ಬಿಡುಗಡೆ ಆಗಿದೆ, ಇವತ್ತು ಬೆಳಗ್ಗೆಯಿಂದಲೇ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಯಾವ ದುಡ್ಡು ಕೂಡ ಗೃಹಲಕ್ಷ್ಮಿದು ಬಿಡುಗಡೆ ಆಗಿಲ್ಲ ಸ್ನೇಹಿತರೆ. ಒಂದೇ ವಿಡಿಯೋದಲ್ಲಿ ನಾವು ನಿಮಗೆ ಎಲ್ಲ ತಿಳಿಸ್ಕೊಟ್ಟಿದ್ದೀವಿ ಸ್ನೇಹಿತರೆ. ಇದೇ ಥರ ಇನ್ನೂ ಹೆಚ್ಚಿನ ಗೃಹಲಕ್ಷ್ಮಿಯ ಮಾಹಿತಿಗಾಗಿ TV2 ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. TV2 ನ್ಯೂಸ್ ನಿತ್ಯ ನಿರಂತರ ನಿಮ್ಮೊಂದಿಗಿರುತ್ತದೆ. ಬಯೋಮೆಟ್ರಿಕ್ಕೇ ಆಗಲಿ ಅಥವಾ ಹೊಸ ಅರ್ಜಿ ಬಂದರೆ ನಾವು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀವಿ ಸ್ನೇಹಿತರೆ.